ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ಇಂದು ನಾವು ನಿಜ ಕ್ರೈಸ್ತನು ಅನ್ನುವಂಥ ವಿಷಯವನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈಗ ಈ ಕ್ರೈಸ್ತನನ್ನುವಂಥ ಅಥವಾ ಈ ಕ್ರೈಸ್ತರನ್ನುವಂಥ ಪದ ಎಲ್ಲಿಂದ ಬಂತು? ನಮ್ಮ ಬೈಬಲನ್ನು ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯದ 26ನೇ ವಚನಕ್ಕೆ ತಿರುಗಿಸೋಣ್ರಿ. ಬೈಬಲಲ್ಲಿ ಮೊಟ್ಟ ಮೊದಲನೇದಾಗಿ ಉಪಯೋಗಿಸಲ್ಪಟ್ಟ ಪದ ಕ್ರೈಸ್ತರು ಅನ್ನುವಂಥ ಪದ ಉಪಯೋಗಿಸಲ್ಪಟ್ಟದ್ದೆಲ್ಲಪ್ಪ ಅಂದರೆ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 26ನೇ ವಚನದಲ್ಲಿ. ಹಾಗಾದರೆ ಈ ಕ್ರೈಸ್ತರು ಅಥವಾ ಕ್ರಿಶ್ಚಿಯನ್ ಅನ್ನುವಂಥ ಪದದ ಅರ್ಥ ಏನು? ಜಾಗ್ರತೆ ಕೇಳಿಸ್ಕೊಡ್ರಿ, ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಈ ಕ್ರಿಶ್ಚಿಯನ್ ಅನ್ನುವಂಥ ಪದ ಕ್ರಿಸ್ಟೋಸ್ ಅನ್ನುವಂಥ ಪದದಿಂದ ಬಂದದ್ದು. ಈ ಕ್ರಿಶ್ಚಿಯನ್ ಅನ್ನುವಂಥ ಪದ ಕ್ರಿಸ್ಟೋಸ್ ಅನ್ನುವಂಥ ಪದದಿಂದ ಬಂದದ್ದು. ಈ ಕ್ರಿಸ್ಟೋಸ್ ಅನ್ನುವಂಥ ಪದ ಕ್ರಿಯೋ ಅನ್ನುವಂಥ ಪದದಿಂದ ಬಂದದ್ದು. ನೋಡಿ, ಕ್ರಿಶ್ಚಿಯನ್ ಅನ್ನುವಂಥ ಪದ ಕ್ರಿಸ್ಟೋಸ್ ಅನ್ನುವಂಥ ಪದದಿಂದ ಬಂತು. ಕ್ರಿಸ್ಟೋಸ್ ಅನ್ನುವಂಥ ಪದ ಕ್ರಿಯೋ ಅನ್ನುವಂಥ ಪದದಿಂದ ಬಂತು. ಹಾಗಾದ್ರೆ ಕ್ರಿಯೋ ಅಂದ್ರೆ ಆ ಪದದ ಅರ್ಥ ಏನು? ಕ್ರಿಯೋ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ರಬ್ ವಿತ್ ಆಯಿಲ್, ಎಣ್ಣೆಯೊಂದಿಗೆ ಉಜ್ಜು ಅಥವಾ ಎಣ್ಣೆಯೊಂದಿಗೆ ಹಚ್ಚು ಎಂಬುದಾಗಿ ಅದರ ಅರ್ಥ ಆಗಿದೆ. ಈಗ ಈ ಕ್ರಿಯೋ ಎಂಬ ಪದ ನಂತರದ ಪದ ಯಾವುದಪ್ಪ ಅಂದ್ರೆ ಕ್ರಿಸ್ಟೋಸ್ ಅನ್ನುವಂಥ ಪದ. ಈ ಕ್ರಿಸ್ಟೋಸ್ ಅಂದ್ರೆ ಅದರ ಅರ್ಥ ಏನ್ರಿ? ಕ್ರಿಸ್ಟೋಸ್ ಅಂದ್ರೆ ಅನಾಯಿಂಟೆಡ್ ಅಂತ ಹೇಳಿ. ಅನಾಯಿಂಟೆಡ್ ಅಂದ್ರೆ ಕನ್ನಡ ಭಾಷೆಯಲ್ಲಿ ಪ್ರತಿಷ್ಠಿತನು ಅಥವಾ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಈಗ ಕ್ರಿಸ್ಟೋಸ್ ಅನ್ನೋ ಪದದ ನಂತರದಲ್ಲಿ ಯಾವ ಪದ ಬಂತು? ಕ್ರಿಶ್ಚಿಯನ್ ಅನ್ನುವಂಥ ಪದದಿಂದ ಬಂತು. ಹಾಗಾದ್ರೆ ಕ್ರಿಶ್ಚಿಯನ್ ಅಂದ್ರೆ ಆ ಪದದ ಅರ್ಥ ಏನ್ರಿ? ಕ್ರಿಶ್ಚಿಯನ್ ಅಂದ್ರೆ ಫಾಲೋವರ್ ಆಫ್ ಕ್ರೈಸ್ಟ್ ಎಂಬುದಾಗಿ ಅದರ ಅರ್ಥ. ಕನ್ನಡದಲ್ಲಿ ಯೇಸುವಿನ ಹಿಂಬಾಲಕರು ಎಂಬುದಾಗಿ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಕ್ರಿಶ್ಚಿಯನ್ ಅನ್ನುವಾಗ ಇದು ಒಂದು ಜಾತಿ ಮತ ಅಲ್ಲ. ನಾನು ಮತ್ತೆ ನಿಮಗೆ ಹೇಳ್ತೇನೆ, ಕ್ರಿಶ್ಚಿಯನ್ ಅನ್ನುವಂಥದ್ದು ಇದೊಂದು ಜಾತಿ ಅಥವಾ ಮತ ಅಲ್ಲ, ಇದು ಒಂದು ಹಿಂಬಾಲಿಸುವಿಕೆ. ಯಾರನ್ನ ಹಿಂಬಾಲಿಸುವಿಕೆ? ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಿಕೆ ಆಗಿದೆ. ಪ್ರಿಯ ದೇವ ಮಗುವೇ, ಕ್ರೈಸ್ತನ್ ಯಾರು? ನಿಜ ಕ್ರೈಸ್ತನ್ ಯಾರಪ್ಪ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಅಲ್ಲಿ ಕ್ರೈಸ್ತನು ಅಂತಿರುವವನಲ್ಲ. ಹೌದು, ಇವತ್ತು ಲೋಕದಲ್ಲಿ ನಮ್ಮನ್ನು ಆ ರೀತಿ ಗುರುತಿಸ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಸತ್ಯ ಹೇಳ, ನಿಮಗೆ ಎಲ್ಲಾ ರೀತಿಯ ಜಮ್ಗಳು ಸಿಗ್ತವೆ. ಹಿಂದೂಯಿಸಮ್ ಸಿಗ್ತದೆ, ಬುದ್ಧಿಸಮ್ ಸಿಗ್ತದೆ, ಸಿಕ್ಕಿಸಮ್ ಸಿಗ್ತದೆ, ಜೈನಿಸಮ್ ಸಿಗ್ತದೆ, ಎಲ್ಲ ಜಮ್ಗಳು ಸಿಗ್ತವೆ. ಆದ್ರೆ ಒಂದು ಜಮ್ ಮಾತ್ರ ನಿಮಗೆ ಸಿಗೋಲ್ಲ. ಅದ್ಯಾವುದಪ್ಪ ಅಂದ್ರೆ ಕ್ರಿಶ್ಚಿಯಾನಿಸಮ್. ಯಾಕಂದ್ರೆ ಕ್ರಿಶ್ಚಿಯಾನಿಸಮ್ ಅಂತ ಬಂತು ಅಂದ್ರೆ ಅದೊಂದು ಮತ ಆಗ್ಬಿಡ್ತದೆ. ಇದೊಂದು ಮತ ಅಲ್ಲ, ಇದು ನಿಜವಾಗ್ಲೂ ಕ್ರಿಸ್ತನನ್ನ ಹಿಂಬಾಲಿಸುವಂತ ನಿಜವಾದಂತ ಗುಣಾತಿಶಯವುಳ್ಳಂತ ಕ್ರಿಯೆ ಆಗಿದೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಾನಿವತ್ತು ಯೇಸು ಕ್ರಿಸ್ತನ ಹಿಂಬಾಲಿಸಿ ಕ್ರೈಸ್ತನಾಗಿದ್ದೇನಾ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಿಸದೆ ಒಂದು ಸರ್ಟಿಫಿಕೇಟ್ ಅಲ್ಲಿರುವಂತ ಹೆಸರಿನ ಮುಖಾಂತರವಾಗಿ ನಾನು ಕ್ರೈಸ್ತನಾಗಿದ್ದೇನಾ? ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದ್ದು. ಯೇಸುವನ್ನ ಹಿಂಬಾಲಿಸುವಂಥವನೇ ನಿಜವಾದಂತ ಕ್ರೈಸ್ತನಾಗಿರ್ತಾನೆ. ಹಾಗಾದ್ರೆ ನೀನು ಇಡುವಂತ ಒಂದೊಂದು ಪಾದದ ಮುಂದೆ ಯೇಸು ಕ್ರಿಸ್ತನಿದ್ದಾನ? ನೀನು ಇಡುವಂತ ಒಂದೊಂದು ಹೆಜ್ಜೆಯ ಮುಂದೆ ಯೇಸು ಕ್ರಿಸ್ತನಿದ್ದಾನ? ನಿನ್ನ ಆಲೋಚನೆಯ ಮುಂದೆ ಯೇಸು ಕ್ರಿಸ್ತನಿದ್ದಾನ? ನಿನ್ನ ದೃಷ್ಟಿಯ ಮುಂದೆ ಯೇಸು ಕ್ರಿಸ್ತನಿದ್ದಾನ? ನಿನ್ನ ಮಾತಿನ ಮುಂದೆ ಯೇಸು ಕ್ರಿಸ್ತನಿದ್ದಾನ? ನಿನ್ನ ಕ್ರಿಯೆಯ ಮುಂದೆ ಯೇಸು ಕ್ರಿಸ್ತನಿದ್ದಾನ? ಯಾಕಂದ್ರೆ ಯೇಸು ಕ್ರಿಸ್ತನ ಹಿಂಬಾಲಕನೇ ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯ. ನಾನು ನಿಮ್ಗೆ ಹೇಳೋದು ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಯೇಸುವನ್ನ ಹಿಂಬಾಲಿಸೋನ್ ಮಾತ್ರವೇ ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯ. ಆ ಕ್ರೈಸ್ತನು ಮಾತ್ರವೇ ಪರಲೋಕದಲ್ಲಿರ್ಲಿಕ್ಕೆ ಸಾಧ್ಯ. ಆ ಕ್ರೈಸ್ತನು ಮಾತ್ರವೇ ಪರಲೋಕ ಬಾಧ್ಯನಾಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಿನ್ನ ಮುಂದೆ ಯಾರಿದ್ದಾರೆ? ನೀನು ಯೇಸುವನ್ನ ಹಿಂಬಾಲಿಸ್ತಾ ಇದ್ಯಾ? ಇವತ್ತು ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊ. ನೀನು ಕ್ರೈಸ್ತನಾಗ್ಬೇಕೆಂಬುದಾಗಿ ಬಯಸ್ತಾ ಇದ್ಯಾ? ನೀನು ನಿಜವಾಗ್ಲೂ ಕ್ರಿಸ್ತನವನಾಗ್ಬೇಕೆಂಬುದಾಗಿ ಬಯಸ್ತಾ ಇದ್ಯಾ? ಹಾಗಾದ್ರೆ ನಾನು ಒಂದು ಮಾತು ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊ. ಕ್ರಿಸ್ತನನ್ನ ಹಿಂಬಾಲಿಸದೆ ಕ್ರೈಸ್ತನಾಗ್ಲಿಕ್ಕೆ ಹೋಗ್ಬೇಡ. ಇವತ್ತು ಬಹಳಷ್ಟು ಜನರು ಕ್ರೈಸ್ತರಾಗ್ತಾರೆ. ಪ್ರಪಂಚದಲ್ಲಿಯೇ 700 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಉಳ್ಳವರಾಗಿದ್ದಾಗ್ಯೂ ಸಹ ಈ 700 ಕೋಟಿ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನರಿರೋದು ಯಾರು ಗೊತ್ತಾ? ಕ್ರೈಸ್ತರು. ಹಾಗಾದ್ರೆ ಆ ಎಲ್ಲಾ ಕ್ರೈಸ್ತರು ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರಾ? ಅವರೆಲ್ಲರೂ ಯೇಸುವನ್ನ ಹಿಂಬಾಲಿಸಿ ಕ್ರೈಸ್ತರಾಗಿದ್ದಾರಾ? ಮೇ ಬಿ ಅವರ
ತಾಯಿಗಳು ಯೇಸುವನ್ನು ಹಿಂಬಾಲಿಸಿದ್ರಿಂದ ಅವರ ಮನೆಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ವಂಶಕ್ಕೆ ಕ್ರೈಸ್ತರೆಂಬ ಪದ ಬಂದಿರಬಹುದು. ಆದರೆ ಅವರು ಯಾರು ಸಹ ಕ್ರಿಸ್ತನ ಹಿಂಬಾಲಕರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ನೀನು ಕ್ರೈಸ್ತನಾಗಬೇಕೆಂಬುದಾಗಿ ಬಯಸುವುದಾದ್ರೆ, ನೀನು ಕ್ರೈಸ್ತನವನಾಗಿರ್ಬೇಕೆಂಬುದಾಗಿ ಬಯಸುವುದಾದ್ರೆ, ನೀನು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ನಿನ್ನ ನಿರ್ಣಯನ ತಕೋ. ಪ್ರಿಯ ದೇವ ಮಗುವೆ, ಎಲ್ಲಿಯ ತನಕ ನೀನು ಯೇಸುವನ್ನ ಹಿಂಬಾಲಿಸೋದಿಲ್ವೋ, ಯೇಸುವಿನ ಹಿಂಬಾಲಿಸುವಿಕೆ ಇರೋದಿಲ್ವೋ, ಅಲ್ಲಿ ತನಕ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪಾಸ್ಟರ್ ಆಗಿರ್ಬೋದು, ಯಾವುದೇ ರೆವರೆಂಡ್ ಆಗಿರ್ಬೋದು, ಯಾವುದೇ ಬಿಷಪ್ ಆಗಿರ್ಬೋದು, ಯಾವುದೇ ಆರ್ಚ್ ಬಿಷಪ್ ಆಗಿರ್ಬೋದು, ಯಾವುದೇ ಪೋಪ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಭೆ ಎಲ್ಡರ್ ಆಗಿರ್ಬೋದು, ಸಭೆಯ ವರ್ಷಿಪ್ ಲೀಡರ್ ಆಗಿರ್ಬೋದು, ಸಭೆಯಲ್ಲಿ ಅತಿ ಹೆಚ್ಚು ಕಾಣಿಕೆ ಕೊಡೋರಾಗಿರ್ಬೋದು, ಸಭೆಯಲ್ಲಿ ಬಹಳ ಕಾಣಿಸ್ಕೊಳ್ಳೋರಾಗಿರ್ಬೋದು, ಪ್ರಾರ್ಥನಾ ಕೂಟಗಳು ಮಾಡೋರಾಗಿರ್ಬೋದು, ಸುವಾರ್ತಿಕರಾಗಿರ್ಬೋದು, ಸಂದೇಶಕರಾಗಿರ್ಬೋದು, ಉಪದೇಶಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕ್ರಿಸ್ತನನ್ನ ಹಿಂಬಾಲಿಸದ ಹೊರತಾಗಿ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕ್ರಿಸ್ತನ ಹಿಂಬಾಲಿಸಿದ್ರೆ ಮಾತ್ರವೇ ಕ್ರಿಸ್ತನವರಾಗ್ಲಿಕ್ಕೆ ಸಾಧ್ಯ, ಕ್ರಿಸ್ಟಿಯನ್ ಆಗ್ಲಿಕ್ಕೆ ಸಾಧ್ಯ, ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ಈ ವಾಕ್ಯ ಕೇಳಿಸ್ಕೊಳ್ತಿರುವಂತ ನೀನು ಇವತ್ತು ಒಂದು ನಿರ್ಧಾರ ತಕ್ಕೋ. ನಾನು ಕ್ರಿಸ್ತನನ್ನ ಹಿಂಬಾಲಿಸ್ತೇನೆ. ಕ್ರಿಸ್ತನ್ನ ಹೇಗೆ ಹಿಂಬಾಲಿಸ್ಲಿಕ್ಕೆ ಸಾಧ್ಯ? ಒಂದು, ಯೇಸುವನ್ನ ಫಿಸಿಕಲಿ, ಅಂದ್ರೆ ನಿನ್ನ ಮುಂದೆ ಇಟ್ಕೊಂಡು ನೀನು ಹಿಂಬಾಲಿಸ್ಲಿಕ್ಕೆ ಸಾಧ್ಯ. ಇವತ್ತು ಆತ ನಿನಗೆ ಫಿಸಿಕಲಿ ಅಥವಾ ನಿನ್ನ ಕಣ್ಣಿಗೆ ಆತನು ಕಾಣಿಸ್ಲಿಕ್ಕಿಲ್ಲ, ಇವತ್ತು ಕಾಣಿಸೋದಿಲ್ಲ. ಹಾಗಾದ್ರೆ ಆತನು ಹೇಗೆ ಹಿಂಬಾಲಿಸ್ಲಿಕ್ಕೆ ಸಾಧ್ಯ? ದೇವರ ವಾಕ್ಯವನ್ನ ಪಾಲಿಸುವುದ್ರ ಮುಖಾಂತರವಾಗಿ. ದೇವರ ವಾಕ್ಯವನ್ನ ಪಾಲಿಸುವವನೇ ನಿಜ ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯ. ನನ್ಗಿದು ಇಷ್ಟ, ಅವರು ಅದನ್ನು ಹೇಳಿದ್ದಾರೆ, ಅದು ನನ್ಗಿಷ್ಟ, ಇದು ನನ್ಗಿಷ್ಟ, ಭಾಗವನ್ನ ತಕೊಂಡು ಅಥವಾ ಬೈಬಲ್ ಅಲ್ಲಿ ಒಂದು ವಾಕ್ಯ ಭಾಗವನ್ನು ತಕೊಂಡು ಹಿಂಬಾಲಿಸುವ ಕ್ರೈಸ್ತನಾಗಲ್ಲ. ಕ್ರಿಸ್ತನ ಪರಿಪೂರ್ಣವಾದ ವಾಕ್ಯವನ್ನ ಹಿಡ್ಕೊಂಡು ಪರಿಪೂರ್ಣವಾಗಿ ಹಿಂಬಾಲಿಸುವವನೇ ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯ. ಇವತ್ತು ನಾನು ಹೇಳ್ತಿರೋದೇನು ಗೊತ್ತಾ? ನಾನಿವತ್ತು ಕ್ರಿಸ್ತನವನೆಂಬುದಾಗಿ ಹೇಳ್ಕೊಳ್ಬೇಕಂದ್ರೆ ನನಗೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಏನಪ್ಪ ಅಂದ್ರೆ ಕ್ರಿಸ್ತನ ಹಿಂಬಾಲಿಸುವಿಕೆ. ಕ್ರಿಸ್ತನ ಹಿಂಬಾಲಿಸುವಿಕೆ ಇಲ್ಲದೆ ಹೋದ್ರೆ ನಾನು ಕ್ರೈಸ್ತನವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸ್ಟೇಟಸ್ ಹಾಕ್ಬೋದು, ನಾನು ಸಾಂಗ್ಗಳನ್ನ ಹಾಡ್ಬೋದು, ನಾನು ವಾಕ್ಯ ಹಾಕ್ಬೋದು, ನಾನು ಬೈಬಲ್ ಇಟ್ಕೊಂಡು ಹೋಗೋದನ್ನ ಹಾಕ್ಬೋದು, ಚರ್ಚಲ್ಲಿರುವಂಥ ಫೋಟೋನ ಹಾಕ್ಬೋದು, ಮೀಟಿಂಗ್ ಅಲ್ಲಿರುವಂಥ ಫೋಟೋ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಕ್ರಿಸ್ತನನ್ನ ಹಿಂಬಾಲಿಸದ ಹೊರತಾಗಿ ನಾನು ಕ್ರೈಸ್ತನು ಅಥವಾ ಕ್ರಿಸ್ಟಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ವೇಳೆ ಈ ಪದ ನೀನು ಹೊಸ್ತಾ ಕೇಳಿಸ್ಕೊಂಡಿದ್ರೆ ಇವತ್ತು ನೀನು ಮಾರ್ಪಡು ಪ್ರಿಯ ದೇವ ಮಗುವೆ. ಇಲ್ಲ, ನಾನು ಕ್ರಿಸ್ತನ ಹಿಂಬಾಲಿಸ್ತೇನೆ, ನನ್ನ ಕರ್ತನೆ ಮಾರ್ಗವನ್ನು ನಡೆಸು, ನನ್ನ ಕರ್ತನೆ ದಾರಿ ನಡೆಸು ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ. ಇಲ್ಲದೆ ಹೋದ್ರೆ ಹೇಗೆ ಯೇಸು ಕ್ರಿಸ್ತನು ದೋಣಿಯಲ್ಲಿ ನಿದ್ರೆ ಮಾಡ್ತಿದ್ದಾಗ, ಶಿಷ್ಯರು ದೋಣಿಯನ್ನು ಓಡಿಸ್ತಾ ಇದ್ದಾಗ ತೂಫಾನು ಎದ್ದು ಅಲೆಗಳಿಂದ ಮುಚ್ಚಲ್ಪಟ್ಟು ಆ ದೋಣಿ ಮುಳುಗುವ ಹಾಗೆ ಆಯ್ತು. ಯಾಕೆ ಆ ದೋಣಿ ಮುಳುಗುವ ಹಾಗಾಯ್ತಪ್ಪ ಅಂದ್ರೆ ಯೇಸು ಕ್ರಿಸ್ತನ ದೋಣಿಯಲ್ಲಿ ಹಿಂದೆ ನಿದ್ರೆ ಮಾಡ್ತಾ ಇದ್ದಿದ್ರಿಂದ ಮುಂದೆ ಸುನಾಮಿ ಎದ್ದೇಳ್ತು. ನಿನ್ನ ಜೀವನದಲ್ಲಿ ಮುಂದೆ ಯೇಸು ಕ್ರಿಸ್ತನಿದ್ರೆ ನೀನು ಕ್ರೈಸ್ತನವನು, ನೀನು ಕ್ರಿಸ್ಟಿಯನ್, ನೀನು ಕ್ರೈಸ್ತನೂ ಆಗಿರ್ತಿ. ಹಿಂದೆ ನಿನ್ಗೆ ಏನ್ ಬೇಕಾದ್ರೂ ಬರಲಿ, ಆತನ ನೋಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಆತನ ದೊಣ್ಣೆ, ಆತನ ಕೋಲು ನಿನ್ನನ್ನು ಕಾಯುವಂಥದ್ದಾಗಿದೆ. ಯಾಕಂದ್ರೆ ಆತನು ನಿನ್ನ ಕುರುಬನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಸಂತೋಷಿಸು. ಕರ್ತನ್ ಹೇಳು, ನನ್ನ ಕರ್ತನ್ ನಾನು ನಿನ್ನ ಹಿಂಬಾಲಿಸ್ತೇನೆ, ನಿನ್ನನ್ನು ಹಿಂಬಾಲಿಸೆ, ನೀನು ಯಾರು ಎಂಬುದಾಗಿ ನಾನು ತೋರಿಸ್ತೇನೆ ಎಂಬುದಾಗಿ ಇಂದು ನಿರ್ಣಯ ತಗೊಂಡು ನಿಮ್ಮನ್ನ ದೇವರು ಲೋಕದಲ್ಲಿ ನಕ್ಷತ್ರದ ಓಪಾದಿಯಲ್ಲಿ ಉನ್ನತೋನ್ನತವಾದ ಸ್ಥಾನದಲ್ಲಿ ನೆಲೆಗೊಳಿಸುವನಾಗಿದ್ದಾನೆ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.